ಸಿಂಹರಾಶಿ, ಸ್ನೇಹಿತರ ಕೆಲಸವನ್ನು ನೀವು ಮಾಡಬೇಕಾದಂತಹ ಅನಿವಾರ್ಯತೆಯೋ ಅಗತ್ಯತೆಯೋ ಅಥವಾ ನಿಮ್ಮ ಆನಂದವೋ ಅಲ್ಲಿ ಕೆಲಸವನ್ನು ಮಾಡಿ ಎಲ್ಲ ಮುಗಿದ ನಂತರದಲ್ಲಿ ಬೇಸರವನ್ನು ಮಾಡ್ಕೊಳ್ತೀರಿ. ನಾನು ಯಾಕೆ ಅವ್ರ ಕೆಲಸ ಮಾಡಿಕೊಟ್ಟೆ, ನಾನು ಮಾಡಬಾರ್ದಾಗಿತ್ತು ಅನ್ನುವಂತಹ ಆಲೋಚನೆಗಳು ಆನಂತರದಲ್ಲಿ ಬಂದು ಬೇಸರಕ್ಕೆ ಕಾರಣವಾಗುತ್ತೆ. ಅಮೂಲ್ಯವಾದಂತಹ ಗ್ರಂಥ ಸಂಪಾದನೆಯಾಗಲಿ ಅಥವಾ ಓದಿನ ಬಗ್ಗೆ ಆಸಕ್ತಿಯಾಗಲಿ ನಿಮಗೆ ಬೆಳೆದರೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು. ನಿಮ್ಮ ಒತ್ತಡಗಳು ಏನೇ ಇದ್ದರೂ ಕೂಡ ಮುಖ್ಯವಾಗಿ ಕರ್ತವ್ಯದ ದೃಷ್ಟಿಯಿಂದ ಆಗಬೇಕಾದಂತಹ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ಪೂರೈಸಿ ಅನ್ನುವಂಥದ್ದು. ಪ್ರೇಮಿಗಳಿಗೆ ಒಳ್ಳೆಯ ದಿವಸ, ಆದರೆ ದುರುಪಯೋಗ ಆಗ್ತಕ್ಕಂಥದ್ದೇ ಹೆಚ್ಚಾಗಿ ಕಾಣ್ತಾ ಇದೆ. ಹಣ, ವಸ್ತ್ರ, ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂತಹ ಸಂದರ್ಭ. ಯಾವುದೋ ವಸ್ತ್ರದಿಂದ ಅಥವಾ ನಿಮ್ಮ ಅಪೇಕ್ಷೆಯಂತೆ ಹಣ ಕೈ ಸೇರೋದರಿಂದ ತುಂಬ ಸಂತೋಷವನ್ನು ಪಡ್ತೀರಿ. ಕುಟುಂಬದಲ್ಲಿ ಹಲವಾರು ದಿವಸದಿಂದ ನೆರವೇರದೇ ಇರತಕ್ಕಂತಹ ಕೆಲಸ ಈ ದಿವಸ ಪೂರ್ಣವಾಗ್ತಕ್ಕಂಥದ್ದು. ಅದು ಅತಿಯಾದಂತಹ ಸಂತೋಷಕ್ಕೆ ಕಾರಣವಾಗುತ್ತೆ. ಈಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮನೆಯಲ್ಲಿ ಹಿರಿಯರ ಅಥವಾ ಸಂಗಾತಿಯ ಮಾತಿಗೆ ಬೆಲೆಯನ್ನು ಕೊಡಬೇಕಾದಂತಹದ್ದು ಬಹಳ ವಿಶೇಷವಾಗಿ ಕಾಣುವಂಥದ್ದಾಗತ್ತೆ. ಶತ್ರುಗಳ ಆಕ್ರಮಣ ಆಗಬಹುದು, ಸೂಚನೆ ಅದು ನಿಮಗೆ ಗೊತ್ತಿರಲಿ ಅನ್ನುವಂಥದ್ದು. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಿಮ್ಮ ವಿರೋಧಿಗಳು ನಿಮಗೆ ವಿರುದ್ಧವಾಗಿ ನಡ್ಕೊಳ್ಬೋದು, ನಿಮ್ಮನ್ನು ಆಕ್ರಮಿಸಬಹುದು ಅಂತಕ್ಕಂಥದ್ದು. ಪ್ರಯಾಣ ತುಂಬ ಆಯಾಸವನ್ನು ಮಾಡುತ್ತೆ, ಆದರೆ ಆರಂಭದಲ್ಲಿ ಯಾವುದೋ ಒಂದು ಉತ್ಸಾಹದಿಂದ ಯಾವುದೋ ಒಂದು ಖುಷಿಯಿಂದ ಪ್ರಯಾಣವನ್ನು ಆರಂಭ ಮಾಡಿದಂಥವರು ಬಹಳ ಬೇಸರದಿಂದ ಅದನ್ನು ಮುಕ್ತಾಯ ಮಾಡುವಂಥದ್ದಾಗುತ್ತೆ. ನಷ್ಟ ಏನೇನಾಗಿದೆ ಅದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಳ್ಳಬೇಕು. ಪ್ರಯತ್ನವನ್ನೇ ಮಾಡದೇ ಇದ್ದರೆ ಇನ್ನಷ್ಟು ಮತ್ತಷ್ಟು ಅದೇ ಕ್ಷೇತ್ರಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗತ್ತೆ. ಉದ್ಧಟತನದ ಮಾತು, ತಿರಸ್ಕಾರ ಭಾವನೆ ಇದೆಲ್ಲವನ್ನು ದೂರ ಮಾಡಿಕೊಳ್ಳದೇ ಇದ್ದರೆ ತೊಂದರೆಯನ್ನು ಅನುಭವಿಸ್ತೀರಿ. ಹಲವಾರು ದಿವಸಗಳಿಂದ ಹಾಗೇ ಉಳಿದಂಥದ್ದು ಒಂದು ಸಾರಿ ಪೆಟ್ಟನ್ನು ಕೊಡುವಂಥದ್ದಾಗಬಹುದು. ನೀವು ಆಡ್ತಕ್ಕಂತಹ ಮಾತಿನ ಶೈಲಿ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಭಾವನಾತ್ಮಕವಾದಂತಹ ಸಂಬಂಧವನ್ನು ಹೊಂದಿರತಕ್ಕಂಥವ್ರಿಗೆ ಆಘಾತವನ್ನು ಮಾಡ್ತೀರಿ, ನೀವು ಕೂಡ ಆಘಾತವನ್ನು ಅನುಭವಿಸ್ತೀರಿ ಅಂತಕ್ಕಂಥದ್ದು. ದೇವರನ್ನೇ ದೂಷಣೆ ಮಾಡ್ತಕ್ಕಂತಹ ಸ್ಥಿತಿಗೆ ನಿಮ್ಮ ಮನಸ್ಸು ಹೋಗಬಹುದು. ಯಾಕೆ ಅಂತಂದರೆ ನೀವು ಅಂದ್ಕೊಂಡಿದ್ದೇನೂ ಆಗೋದಿಲ್ಲ, ನಾನು ಅಂದ್ಕೊಂಡು ಹಾಗೇ ಆಗಬೇಕಾಗಿತ್ತು ಅನ್ನುವಂತಹ ಆ ಒಂದು ಕೆಟ್ಟ ಭಾವನೆ ಈ ಮಾತಿಗೆಲ್ಲ ಅವಕಾಶವನ್ನು ಮಾಡಿಕೊಡುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಸರಿತಪ್ಪುಗಳ ವಿವೇಚನೆ ನಿಮ್ಮ ಮನಸ್ಸಿಗೆ ಬರಲಿ. ಶುಭವಾಗಿ. ತುಲಾರಾಶಿ, ಸಣ್ಣ ಪುಟ್ಟ ವಿಚಾರಕ್ಕೆ ಅಥವಾ ಸರಳವಾಗಿ ಬಗೆಹರಿತಕ್ಕಂತಹ ವಿಚಾರಕ್ಕೆ ಹೆಚ್ಚು ಗಲಾಟೆಯನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ಸುಖ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲವೇನೋ ಅನ್ನುವಂತಹ ಅನುಭವ ನಿಮಗೆ ಆಗತ್ತೆ. ಮಾನಸಿಕವಾದಂತಹ ಕಿರಿಕಿರಿ, ಹಣದ ಸಮಸ್ಯೆ, ಸಂಬಂಧಿಕರಲ್ಲಿ ಒಡಕು, ಈ ರೀತಿಯೆಲ್ಲ ನಕಾರಾತ್ಮಕವಾದಂತಹ ವಿಚಾರಗಳನ್ನು ನೋಡಬೇಕಾದಂಥದ್ದು. ಮನೆಯಲ್ಲಿ ಶಾಂತಿಯ ವಾತಾವರಣ ಕದಡಿ ಹೋಗ್ತಕ್ಕಂಥದ್ದು, ಅದರಿಂದ ಒಂದಷ್ಟು ಮಾನಸಿಕವಾದಂತಹ ಕಿರಿಕಿರಿಯಾಗುತ್ತೆ. ವಾಹನವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಒಂದು ಹಠ ಎಷ್ಟೋ ದಿನದಿಂದ ನಿಮಗೆ ಇರುವಂಥದ್ದು ಮತ್ತೆ ಈ ದಿವಸ ಅದರ ಒತ್ತಡ ಹೆಚ್ಚಾಗುವಂಥದ್ದಾಗತ್ತೆ. ಸಮಸ್ಯೆಯನ್ನು ಏನೇ ಇದ್ದರೂ ಕೂಡ ಮಾತಿನಿಂದ ಬಗೆಹರಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಿಂದೆ ಮಾಡಿದಂತಹ ಹಣ ಅಥವಾ ಲಾಭ ಈ ದಿವಸ ನಿಮಗೆ ಖರ್ಚಿಗೆ ಒಂದು ದಾರಿ ಅಂತಕ್ಕಂಥದ್ದು. ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನ ಸಿಕ್ಕುವಂಥದ್ದಾಗತ್ತೆ. ಅಶಕ್ತರಿಗೆ, ರೋಗಿಗಳಿಗೆ ಹಣ್ಣನ್ನು ಕೊಡಿ, ಅವರ ಮನಸ್ಸನ್ನು ಸಂತೋಷಪಡಿಸಿ, ಪುಣ್ಯ ಸಂಚಯವಾಗತ್ತೆ. ಶುಭವಾಗಿ. ವೃಶ್ಚಿಕ ರಾಶಿ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೋ ಅಥವಾ ದೂರಿಗೋ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡಂಥವರಿಗೆ ಶುಭವಾದಂತಹ ಸಮಯ. ನಿವೃತ್ತರಾದಂತಹ ಸರ್ಕಾರಿ ನೌಕರರಿಗೆ ನಿಮ್ಮ ವ್ಯವಹಾರದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯಾಗ್ತಕ್ಕಂಥದ್ದು. ಬೆನ್ನು ನೋವಿನ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಕುಟುಂಬ ಮತ್ತು ವ್ಯವಹಾರ ಇದರಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾದಂಥದ್ದು. ಕಮಿಷನ್ ಏಜೆಂಟ್ಸ್ಗಳಿಗೆ ಲಾಭ ದೊರೆಯತಕ್ಕಂತಹ ದಿವಸ. ಮನೆಯಲ್ಲಿ ಎಲ್ಲರೂ ಕೂಡ ಉತ್ಸಾಹದಿಂದ ಇರ್ತಾರೆ.
ನೀವೂ ಕೂಡ ಆ ಸಂತೋಷವನ್ನು ಹಂಚಿಕೊಳ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ಹಬ್ಬದ ವಾತಾವರಣ, ಸಂತಸದ ವಾತಾವರಣ, ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ರೀತಿಯ ಉತ್ಸಾಹ ಇರತಕ್ಕಂಥದ್ದಾಗುತ್ತೆ. ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ ಇಂತಹ ಸಂತೋಷಕ್ಕೆ ಯಾವ ವಿಘ್ನಗಳು ಕೂಡ ಬರದೇ ಇರುವ ಹಾಗಾಗಲಿ ಅಂತ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.